ಹೊಸ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಗುರುತಿಸ್ತಕ್ಕಂಥ ಜವಾಬ್ದಾರಿಯನ್ನು ಶಾಸಕ ಮಿತ್ರರು ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಏನು ಒಂದು ಪಕ್ಷದ ನೂತನವಾದಂಥ ಪದಾಧಿಕಾರಿಗಳ ಮತ್ತು ಪಕ್ಷದ ಸಾಂಸ್ಥಿಕ ಚುನಾವಣೆ ಮುಖಾಂತರ ಅಧ್ಯಕ್ಷರನ್ನು ಒಳಗೊಂಡಂತೆ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ಪದಾಧಿಕಾರಿಗಳ ಒಂದು ಚುನಾವಣೆಯ ಮುಖಾಂತರ ಆಯ್ಕೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮುಂದಿನ 2-3 ತಿಂಗಳಿನಲ್ಲಿ ಪಕ್ಷದ ಹೊಸದಾಗಿ ಸದಸ್ಯತ್ವದ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಮುಖವಾಗಿ ನಿರ್ಧಾರ ಮಾಡಿದ್ದಾರೆ. ರಾಜ್ಯದ 31 ಜಿಲ್ಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳ ಒಂದು ಉಸ್ತುವಾರಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕೆಲವು ಪ್ರಮುಖ ನಾಯಕರು ಕೋರ್ ಕಮಿಟಿಯಲ್ಲಿದ್ದಾರೆ, ಅವ್ರಿಗೂ ಉಸ್ತುವಾರಿಯನ್ನು ನೀಡೋದ್ರ ಮುಖಾಂತರ 31 ಜಿಲ್ಲೆಯಲ್ಲಿ ಪಕ್ಷದ ಸದಸ್ಯತ್ವದ ನೋಂದಣಿಯನ್ನು ಮಾಡಲಿಕ್ಕೆ ಪ್ರಥಮ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಕೇಡರ್ ಬೇಸ್ಡ್ ಪಕ್ಷವನ್ನು ಪರಿವರ್ತನೆ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸದಸ್ಯತ್ವದ ನೋಂದಣಿಗೆ ಚಾಲನೆಯನ್ನು ಕೊಡಬೇಕು ಅನ್ನೋದು ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಲೋಕಸಭೆಯ ಚುನಾವಣೆಯ ನಂತರ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಈ ಒಂದು ಮೈತ್ರಿಯ BJP ಮತ್ತು ಜನತಾದಳದ ಮೈತ್ರಿಯ ಒಂದು ಬೆಳವಣಿಗೆ ಏನಿದೆ, ಆ ಮೈತ್ರಿಯ ಬೆಳವಣಿಗೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಅತ್ಯಂತ ಲಘುವಾದ ಮಾತುಗಳನ್ನು ಹೇಳಿದರು ಜನತಾದಳದ ಬಗ್ಗೆ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಪ್ರಾಮಾಣಿಕವಾದಂಥ ಶ್ರಮ ಏನಿದೆ, ನಮ್ಮ ಶಕ್ತಿ ದೊಡ್ಡ ಮಟ್ಟದಲ್ಲಿರಲಿ ಸಣ್ಣ ಮಟ್ಟದಲ್ಲಿರಲಿ ಕೆಲವು ಜಿಲ್ಲೆಗಳಲ್ಲಿ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆಗೆ ಶ್ರಮ ಏನು ಪಟ್ಟಿದ್ದಾರೆ. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾಡಿನ ಜನತೆ ಈ ಒಂದು ಹೊಸ ಮೈತ್ರಿಯ ಒಪ್ಪಂದವನ್ನು ಸಂಪೂರ್ಣವಾಗಿ ಸಹಮತವನ್ನು ಏನು ವ್ಯಕ್ತಪಡಿಸಿದ್ದಾರೆ, ಅದೆಲ್ಲದರ ವಿಷಯಗಳು ಇವತ್ತು ಚರ್ಚೆಯಲ್ಲಿ ಬಂದಿದೆ. ಇವತ್ತು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಹುಮ್ಮಸ್ಸೇನಿದೆ, ಉತ್ಸಾಹ ಏನಿದೆ, ಇವತ್ತು ಪ್ರತಿಯೊಂದು ಕಾರ್ಯಕರ್ತರ ಶ್ರಮಕ್ಕೆ ಪ್ರತಿಫಲ ದೊರಕಬೇಕು ಅಂತಕ್ಕಂಥದ್ದು ನಾಯಕರ ಎಲ್ಲರ ಅಪೇಕ್ಷೆ ಏನಿದೆ. ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇವತ್ತು ಸಭೆಯಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು. ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಜವಾಬ್ದಾರಿಯನ್ನು ನನಗೆ ಕೊಡ್ತಕ್ಕಂಥ ಒಂದು ಗೌರವಾನ್ವಿತ ಪ್ರಧಾನಮಂತ್ರಿಗಳೇನು ಮಾಡಿದ್ದಾರೆ, ಅದು 2 ಜವಾಬ್ದಾರಿಯುತ ಇಲಾಖೆಯನ್ನು ನಾನು ನಡೆಸಬೇಕಾದಂಥ ಹಿನ್ನೆಲೆ ನನ್ನ ಒಂದು ಅನುಪಸ್ಥಿತಿ ಏನಿದೆ ಪಕ್ಷದ ಸಂಘಟನೆಗೆ, ಆ ಅನುಪಸ್ಥಿತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಾವು ಜವಾಬ್ದಾರಿಯನ್ನು ಸಾಮೂಹಿಕವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರ
ಸಂಘಟನೆಗೆ ಹೆಚ್ಚಿನ ಒಂದು ಚಾಲನೆಯನ್ನು ಕೊಡೋದಷ್ಟೇ ಅಲ್ಲ, ಅತ್ಯಂತ ಪರಿಣಾಮಕಾರಿಯಾಗಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟತಕ್ಕಂಥ ನಿರ್ಧಾರಗಳನ್ನು ಮಾಡಿದ್ದಾರೆ. ಹಲವಾರು ಪಕ್ಷದ ಮುಖಂಡರುಗಳ ಒಂದು ಸಲಹೆ ಈ ಸಂಘಟನೆಗೆ ಪಕ್ಷದ ಯುವಜನತಾದಳದ ಅಧ್ಯಕ್ಷರಾಗಿ ಏನು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಹೆಚ್ಚಿನ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ನಮ್ಮಗಳ ಜೊತೆಯಲ್ಲಿ ನಮ್ಮ ಒಂದು ಸಲಹೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅವರ ಎಲ್ಲರ ಜೊತೆಯಲ್ಲಿ ಒಂದು ವಿಶ್ವಾಸದಲ್ಲಿ ಸಂಘಟನೆಯಲ್ಲಿ ಅವರು ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಇವತ್ತು ಸಲಹೆ ಕೊಟ್ಟಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಈಗಾಗಲೇ ಅವರು ಕೆಲವು ಭಾಗದಲ್ಲಿ ಪ್ರವಾಸ ಏನು ಮಾಡ್ತಾ ಇದ್ದಾರೆ, ಪಕ್ಷದ ಮುಖಂಡರುಗಳ ಜೊತೆಗೂಡಿ ಅವ್ರಿಗೂ ಸಹ ಹೇಳಿದ್ದೇನೆ, ಪಕ್ಷದ ನಾಯಕರುಗಳ ಒಂದು ಸಲಹೆಗಳನ್ನು ವಿಶ್ವಾಸವನ್ನು ಪಡೆಯತಕ್ಕಂಥದ್ರಲ್ಲಿ ಅವರ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ. ಮತ್ತು ಈಗಿನ ಸರ್ಕಾರ ಹಲವಾರು ರೀತಿಯಲ್ಲಿ ಜನವಿರೋಧಿ ಚಟುವಟಿಕೆಗಳು ಈ ಸರ್ಕಾರದಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಹಾಲಿನ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಇರಬಹುದು, ಅದಕ್ಕೆ ಒಂದು ಸಬೂಬುಗಳನ್ನು ಕೊಟ್ಕೊಂಡಿದ್ದಾರೆ. 50 ಮಿಲಿಮೀಟ್ರು 25 ಮಿಲಿಮೀಟ್ರು ಅದೇನೋ ಹೇಳ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ 50 ಮಿಲಿಮೀಟ್ರನ್ನ ಹೆಚ್ಚುವರಿ ಆಗಿ ಪ್ಯಾಕೆಟ್ ಮಾಡ್ಕೊಂಡು ಏನು ಕೊಡ್ತಾ ಇದ್ದಾರೋ ಇನ್ನೂ ಅದರ ಬಗ್ಗೆ ಸರ್ಕಾರದಿಂದ ಸ್ಪಷ್ಟತೆಗಳು ಇಲ್ಲ. ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ದಾರೆ, ಹಾಲಿನ ಬೆಲೆಯನ್ನು. ಜನ ಏನು ಅವರಿಗೆ 50 ಮಿಲಿಮೀಟ್ರ್ ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರ, ಅರ್ಜಿ ಹಾಕಿದ್ರ? ಯಾರು ಕೇಳಿದ್ರು ಇವ್ರನ್ನ? ಅಂದರೆ ಸುಮ್ಮನೆ ಒಂದು ಕಾರಣ ಬೆಲೆ ಏರಿಕೆ ಮಾಡಲಿಕ್ಕೆ. ಈಗಾಗಲೇ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಕಳೆದ 2-3 ದಿವಸಗಳ ಹಿಂದೆ ಮತ್ತೊಂದು ವರದಿ ಬಂದಿದೆ. ಹಿಂದೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೈತರ ಹನಿ ನೀರಾವರಿ ಪದ್ಧತಿಯನ್ನು ಪ್ರೋತ್ಸಾಹ ಕೊಡಲಿಕ್ಕೆ ರೈತರಿಗೆ 90% ಸಬ್ಸಿಡಿಯನ್ನು ಕೊಡ್ತಂಥ ಒಂದು ಯೋಜನೆ ಏನಿತ್ತು, ಆಮೇಲೆ ಬಂದಂಥ ಸರ್ಕಾರಗಳು ಕೇಂದ್ರ ಸರ್ಕಾರದ ಪಾಲು ರಾಜ್ಯ ಸರ್ಕಾರದ ಪಾಲು ಕಡಿಮೆ ಮಾಡ್ತಕ್ಕಂಥ ಒಂದು ನಿರ್ಧಾರಗಳಾಗಿದೆ. ಈಗಿನ ಒಂದು ಹನಿ ನೀರಾವರಿ ಪದ್ಧತಿಗೆ ಕೇಂದ್ರ ಸರ್ಕಾರದ 27%, ರಾಜ್ಯ ಸರ್ಕಾರದ 48% ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದಂಥದ್ದು. ಅಂದರೆ 75% ರೈತರ ಒಂದು ಹನಿ ನೀರಾವರಿ ಪದ್ಧತಿಗೆ ಸಬ್ಸಿಡಿ ಕಾರ್ಯಕ್ರಮ ಇದ್ದಂಥದ್ದನ್ನು ರಾಜ್ಯ ಸರ್ಕಾರ ಇವತ್ತು 48% ಇದ್ದಂಥ ರಾಜ್ಯ ಸರ್ಕಾರದ ಹೊರೆಯನ್ನು 18%ಗೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರಿಗೆ ಎಷ್ಟರ ಮಟ್ಟಿಗೆ ಈ ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲೇ ನೀವು ಕಾಣ್ಬೋದು. ಅಂದರೆ ರೈತನಿಗೆ ಇವತ್ತು ಕನಿಷ್ಠ 50% ಏರಿಕೆ ಮಾಡಿದ್ದಾರೆ. ಒಂದು ಕಡೆ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಹೊಸದಾಗಿ TCಗಳನ್ನು ರೈತರು ಪಡೀಲಿಕ್ಕೆ ಅರ್ಜಿ ಹಾಕಿದ್ರೆ ಸುಮಾರು 2.5 ಲಕ್ಷ ರೂಪಾಯಿಗಳನ್ನು ರೈತ ಕಟ್ಟಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತನಿಗೆ 2.5 ಲಕ್ಷ ಕಟ್ಟತಕ್ಕಂಥ ಆರ್ಥಿಕ ಶಕ್ತಿಯನ್ನು ಏನಾದರೂ ಕೊಟ್ಟಿದ್ದಾರಾ? ನಿರಂತರವಾಗಿ ಇವತ್ತು ನಾಡಿನ ಜನತೆಯ ಮೇಲೆ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ತೆರಿಗೆ ಭಾರವನ್ನು ಏನು ಹೊರಿಸ್ತಾ ಇದ್ದಾರೆ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಗಮನಿಸಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖಾ ಮಂತ್ರಿಗಳು SCP STPಯ ಒಂದು ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಿದ್ದಾರೆ, ಕ್ರಿಯಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ 39,000 ಕೋಟಿ
ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ. ಇವತ್ತು ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣವನ್ನು ಈ ಕ್ರಿಯಾ ಯೋಜನೆಗಳಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ಇದೆಲ್ಲವನ್ನು ಹೇಳ್ಕೊಂಡಿದ್ದಾರೆ. ಮತ್ತೊಂದು ಮಾತು ಹೇಳಿದ್ದಾರೆ ಬಿ ಜೆ ಪಿ ನಾಯಕರಿಗೆ, ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು SCP STPಯ ಕಾರ್ಯಕ್ರಮಕ್ಕೆ ಬೇರೆ ಯಾವ ರಾಜ್ಯದಲ್ಲಿ ಬಿ ಜೆ ಪಿಯವರು ಸರ್ಕಾರ ನಡೆಸ್ತಂಥದ್ರ ಕಡೆ ಈ ಒಂದು ದೊಡ್ಡ ಭಾರಿ ಪ್ರಮಾಣದಲ್ಲಿ SCP STP ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಬಹುಶಃ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಕಳೆದ 2-3 ದಿನಗಳ ಹಿಂದೆ ಮಧ್ಯಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ 3,65,000 ಕೋಟಿ ರೂಪಾಯಿಗಳ ಯೋಜನಾ ಗಾತ್ರವನ್ನೇನು ಅನೌನ್ಸ್ ಮಾಡಿದ್ದಾರೆ, ಬಜೆಟನ್ನು, ಈ 24-25 ಸಾಲಿನ ಬಜೆಟನ್ನೇನು ಮಂಡನೆ ಮಾಡಿದ್ದಾರೆ, 3,65,000 ಕೋಟಿನಲ್ಲಿ 40,000 ಕೋಟಿ ರೂಪಾಯಿಗಳನ್ನು SCP STP ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ. ನೀವು ಒಬ್ಬರೇ ಅಲ್ಲ ಪಾಪ, SCP STPಯ ವಾರಸುದಾರರು. ನಿಮ್ಮ ಮಾಹಿತಿ ನಿಮ್ಮ ಗಮನಕ್ಕೆ ಬರದೇ ಇದ್ದರೆ ತರಿಸ್ಕೊಂಡು ನೋಡಿ. ಮಧ್ಯಪ್ರದೇಶದಲ್ಲಿ ಮೊನ್ನೆ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಸರ್ಪ್ಲಸ್ ಬಜೆಟಲ್ಲಿ 3,65,000 ಕೋಟಿಯ ಈ ಸಾಲಿನ ಬಜೆಟ್ನಲ್ಲಿ ಸರ್ಪ್ಲಸ್ ಇದೆ. ಇಲ್ಲಿ ನಮ್ಮಲ್ಲಿ ಡೆಫಿಸಿಟ್ ಎಷ್ಟು ತೊಗೊಂಡಿದ್ದೀರಿ? ಡೆಫಿಸಿಟ್ ಬಜೆಟ್ ನಿಮ್ಮದು ಇದೆಲ್ಲ ಇರಲಿ, ಇದೆಲ್ಲ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಏನು ನೆನ್ನೆ ಬೆನ್ನು ತೊಟ್ಕೊಂಡಿದ್ದೀರಲ್ಲ, ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? 2 ದಿವಸದಿಂದ ಮಧ್ಯಪ್ರದೇಶದಲ್ಲಿ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಇತ್ತೀಚೆಗೆ ಪಾಪ ನಿಮ್ಮೆಲ್ಲರ ಗಮನವನ್ನು ಮೈಸೂರಿನ ಸಾಂಸ್ಕೃತಿಕ ನಗರದ ಕಡೆಗೆ ಸೆಳೆದಿದ್ದಾರೆ. ನಿಮ್ಮ ಗಮನವನ್ನೆಲ್ಲ ಮೈಸೂರಿನ ಸಾಂಸ್ಕೃತಿಕ ನಗರ ಅಂತಕ್ಕಂಥದ್ದೇನಿದೆ, ಆ ಒಂದು ನಗರದಲ್ಲೂ ಸಹ ಮೂಡ ಹೆಸರಿನ ಒಂದು ದೊಡ್ಡ ಹಗರಣದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಇವತ್ತೇನು ವಿಷಯಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ. ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ನಿನ್ನೆ ಚಾಮರಾಜನಗರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಹಗರಣವೇ ಆಗಿಲ್ಲ ಮೂಡಾದಲ್ಲಿ. ಕುಮಾರಸ್ವಾಮಿಯವರು ಹಗರಣವನ್ನು ಕಾಂಗ್ರೆಸ್ನ ನಾಯಕರ್ಯಾರೋ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕಿದವರು ಈ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು. ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು. ಹಗರಣವೇ ನಡೀತಾ ಇದ್ದ ಮೇಲೆ ಯಾರೋ ಅಧಿಕಾರಿಗಳನ್ನ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ದರೆ? ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನು ಕಳಿಸಿ ಏನೋ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರಲ್ಲ. ವೈತಿ ಸುರೇಶ್ ಅವ್ರಿಗೆ ಕೇಳ್ತೀನಿ, ನೀವು ಅಲ್ಲಿ ಚಾಮರಾಜನಗರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನನ್ನ ಹೆಸರನ್ನೇ ಹೇಳಿದ್ದಾರೆ, ನನ್ನನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಆಗಿದ್ದರೆ ಹಗರಣವೇ ಆಗದೇ ಇದ್ದರೆ ಯಾವುದೋ ಅಧಿಕಾರಿಗಳ ನಿಯೋಗ ಕಳಿಸಿ ಏನು ತನಿಖೆ ಮಾಡ್ತಾ ಇದ್ದೀರಿ? ಏನು ತನಿಖೆ ಮಾಡ್ತಾ ಇದ್ದೀರಿ? ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿರಿ? ಮೂಡಾ ಕಚೇರಿಯಿಂದ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿದ್ದೀರಿ? ಹಿಂದೆ ಇಲ್ಲದಂಥದ್ದು ರೀಡು ನಡೀತಲ್ಲ, ಹಿಂದಿನ ಸರ್ಕಾರದಲ್ಲಿ ಇವರೇ ಅಧಿಕಾರದಲ್ಲಿದ್ದಾಗ ಕೆಂಪಣ್ಣ ಆಯೋಗದ ಅವರದೇ ಹೆಸರಿನಲ್ಲಿ ರೀಡುನ ಎಲ್ಲಿಗೆ ತಗೊಂಡೋಗಿಟ್ರಿ? ಏನಾದ್ರು ವರದಿ ಏನಾದರೂ ಜಾರಿಗೆ ತಂದ್ರ? ಪಾರ್ಟಿ ಎ ಪಾರ್ಟಿ ಬಿ ವರದಿ ಕೊಟ್ಟಿದ್ರಲ್ಲ, ಅದರ ಕತೆ ಏನಾಯಿತು? ಈ ಯಾರೋ 4 ಜನ ಅಧಿಕಾರಿಗಳ ಕಳಿಸಿ ಈ ಒಂದು ಹಗರಣವನ್ನು ಎಲ್ಲಿಗೆ ತಗೊಂಡೋಗ್ಲಿಕ್ಕೆ ಹೊರಟಿದ್ದೀರಿ? ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 62 ಕೋಟಿ ಮೂಡಾದರೆ ಕೊಡ್ಬೇಕಂತೆ. ತಪ್ಪಾಗಿರೋದ? ಮೂಡಾದವ್ರು ತಪ್ಪು ಮಾಡ್ಕೊಂಡವ್ರೆ. ತಪ್ಪು ಮಾಡ್ಕೊಂಡವ್ರು ಕರೆದು ನಮಗೆ ಸೈಟ್ ಕೊಟ್ಟವ್ರೆ, ರೆಡ್ ಕಾರ್ಪೆಟ್ ಹಾಕಿ. ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ
ಅವ್ರನ್ನ ಕರೆಸ್ಕೊಂಡು ಮೂಡ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ನ ಏನೂ ಹಗರಣವೇ ತಪ್ಪೇ ಮಾಡಿಲ್ವಂತೆ. ಇವ್ರ ಸ್ವಂತ ಜಮೀನಂತೆ. ನಮ್ಮ ಜಮೀನಿಗೆ ನಾವು ತಗೊಂಡಿರೋದು ತಪ್ಪ. ನಮ್ಮ ಜಮೀನಿಗೆ ನಮ್ಮ ಗಮನಕ್ಕೆ ಬರದೆ ಇವತ್ತು ಬೂಡಾದವರು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ರು. ಇದೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.